ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರೋರಿಗೆ ಇವತ್ತು ನಾನು ತೋರಿಸುವಂಥ ಒಂದು ಸೆಟ್ಟಿಂಗ್ನ ದಯವಿಟ್ಟು ಕೂಡ ಎಲ್ಲರೂ ಕೂಡ ಹೋಗಿ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಗ್ರೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಆಪ್ಷನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಅದೇನು ಆಪ್ಷನ್ನು ಎಲ್ಲನೂ ಕೂಡ ಹೇಳ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಗೈಸ್. ಆಯಿತಾ ಲೈಕು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಇದಕ್ಕೆ ನೀವು ಫಸ್ಟು ನಿಮ್ಮ ಒಂದು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ನನ್ನ ಒಂದು YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದಷ್ಟು ಆಪ್ಷನ್ಸ್ಗಳಿರುತ್ತೆ. ಡ್ಯಾಶ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಅಲ್ಲಿ ಮೇಲ್ಗಡೆ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ಟ್ರೆಂಡ್ಸು, ಓವರ್ ವ್ಯೂ, ಕಂಟೆಂಟ್ ಅಂತ. ಇಲ್ಲಿ ನೀವು ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ಸ್ವಲ್ಪ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಇಲ್ಲಿ ನಿಮಗೆ ಒಂದಷ್ಟು ಡೇಟಾ ಸಿಗುತ್ತೆ. ಈ ಒಂದು ಡೇಟಾಯಿಂದ ನೀವು ಏನು ವರ್ಕ್ ಮಾಡಬೇಕು, ನೆಕ್ಸ್ಟು ಯೂಟ್ಯೂಬಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ಅಲ್ಲಿ ನಿಮಗೆ ಇಲ್ಲೊಂದಷ್ಟು ಆಪ್ಷನ್ಸ್ಗಳು ತೋರಿಸ್ತದೆ. ಯೂಟ್ಯೂಬ್ ಸರ್ಚ್ ಅಂತ ತೋರಿಸ್ತದೆ, ಬ್ರೌಸ್ ಫೀಚರು, ಸಜೆಸ್ಟೆಡ್ ವೀಡಿಯೋಸು, ಅದರ್ ಯೂಟ್ಯೂಬ್ ಫೀಚರ್ಸು, ಚಾನಲ್ ಪೇಜಸ್ಸು, ಎಕ್ಸ್ಟರ್ನಲ್ಲು, ನೋಟಿಫಿಕೇಷನ್ನು, ಡೈರೆಕ್ಟರ್ ಅನ್ನೋನು, ಈ ಥರ ತುಂಬ ಆಪ್ಷನ್ಸ್ಗಳು ಇಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಆಮೇಲೆ ಮೇಲ್ಗಡೆಯಲ್ಲಿ ನೀವು ನೋಡ್ಬೋದು 60 ಮಿನಿಟ್ ಇದೆ, 48 ಅವರ್ಸ್ ಇದೆ, 7 ಡೇಸ್ ಇದೆ. 7D ಅಂದರೆ 7 ಡೇಸು. ನೆಕ್ಸ್ಟು 28 ಡೇಸ್ ಇದೆ, 90 ಡೇಸು, 365 ಡೇಸು. ನೋಡಿ, ಇದು ಡೇಟನ್ನು ಸೆಲೆಕ್ಟ್ ಮಾಡುವಂಥ ಒಂದು ಆಪ್ಷನ್ ಇದು. ಆಯಿತಾ? ಈಗ ನನಗೆ 28 ಡೇಸ್ದು ಡೇಟಾ ಬೇಕು ಅಂತಂದರೆ 28 ಡೇಸ್ ಸೆಲೆಕ್ಟ್ ಮಾಡ್ತೀನಿ. ಈಗ 28 ಲಾಸ್ಟ್ 28 ಡೇಸ್ದು ಇದು ಡೇಟಾ ನಮಗೆ ಇವಾಗ ತೋರಿಸ್ತಾ ಇದೆ. ಏನಿದು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ತುಂಬ ಜನ ಇದನ್ನು ಚೆಕ್ ಮಾಡ್ಕೊಳ್ಳಲ್ಲ. ಇವತ್ತಿಂದ ಚೆಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನೋಡಿ ಗೈಸ್, ಇಲ್ಲಿ ಡೇಟು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಡಿಸೆಂಬರ್ 10ರಿಂದ ಜನವರಿ 6 ತನಕ. ಓಕೆ, ಇದು ಡೇಟಾ ತೋರಿಸ್ತಾ ಇರೋದು. ನೋಡಿ, ಯೂಟ್ಯೂಬ್ ಸರ್ಚ್ ಅಂತಂದರೆ ಈಗ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಸರ್ಚ್ ಮಾಡ್ತೀರಲ್ಲ, ಆ ಒಂದು ವ್ಯೂಸು ಇಲ್ಲಿ ಪಕ್ಕದಲ್ಲಿ ವ್ಯೂಸ್ ಅಂತ ತೋರಿಸ್ತಾ ಇದೆ. ನಮಗೆ ವ್ಯೂಸು 2,49,000 ತೋರಿಸ್ತಾ ಇದೆ. 2,49,000 ತೋರಿಸ್ತಾ ಇದೆ. 43% ಅಂತ ಬ್ರ್ಯಾಕೆಟಲ್ಲಿ ತೋರಿಸ್ತಾ ಇದೆ. ಅಂದರೆ ಯೂಟ್ಯೂಬ್ ಸರ್ಚಿಂದ ಎಷ್ಟು ವ್ಯೂಸ್ ಬಂದಿದೆ, ಬ್ರೌಸ್ ಫೀಚರಿಂದ ಎಷ್ಟು ವ್ಯೂಸ್ ಬಂದಿದೆ ಅನ್ನೋದು ಇಲ್ಲಿ ಪರ್ಸೆಂಟಲ್ಲೂ ಕೂಡ ತೋರಿಸ್ತಿದೆ. ಮತ್ತು ಎಷ್ಟು ವ್ಯೂಸ್ ಬಂದಿದೆ ಅನ್ನೋದು ನಮಗೆ ಇಲ್ಲಿ ಡೇಟಾ ತೋರಿಸ್ತಿದೆ. ನೋಡಿ, ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಒಂದು ಚಾನಲ್ನ ಯಾವ ಥರ ಸರ್ಚ್ ಮಾಡಿ ವ್ಯೂಸ್ ಬರ್ತಾ ಇದೆ, ಯಾವ ಥರ ಸರ್ಚ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಆಮೇಲೆ ನಿಮ್ಮ ಒಂದು ವೀಡಿಯೋ ಇಲ್ಲಿ ಬ್ರೌಸ್ ಫೀಚರ್ ಅಂತ ಇದೆ. ನೋಡಿ, ಸೆಕೆಂಡ್ ಒನ್ ಬ್ರೌಸ್ ಫೀಚರ್ ಅಂತ. ಈ ಬ್ರೌಸ್ ಫೀಚರ್ ಅಂತಂದರೆ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ವೀಡಿಯೋಸ್ಗಳು ಶೋ ಆಗುತ್ತಲ್ಲ, ಅದನ್ನು ನಾವು ಬ್ರೌಸ್ ಫೀಚರ್ ಅಂತ ಹೇಳ್ತೀವಿ. ಯೂಟ್ಯೂಬರ್ ರೆಕಮೆಂಡ್ ಮಾಡಿರ್ತಾರೆ, ಅದರಿಂದ ನಿಮ್ಗೆ ವ್ಯೂಸ್ ಬಂದಿರುತ್ತೆ. ಅದು ನೀವು ನೋಡ್ಬೋದು 1,29,000 ಅಂದರೆ 1,29,000 ವ್ಯೂಸ್ ಬಂದಿದೆ. ನೆಕ್ಸ್ಟು ಸಜೆಸ್ಟೆಡ್ ವೀಡಿಯೋಸು. ಈ ಸಜೆಸ್ಟೆಡ್ ವೀಡಿಯೋಸೇ ನಿಮ್ಮ ಒಂದು ವೀಡಿಯೋನ ವೈರಲ್ ಮಾಡೋದು ಗೈಸ್. ಸೊ ಇದು ಆ್ಯಕ್ಚುಲಿ ಟಾಪಲ್ಲಿರಬೇಕು. ಆಯಿತಾ? ಸಜೆಸ್ಟೆಡ್ ವೀಡಿಯೋಸು 1,18,000 ಇದೆ. ಸೊ ಇದೇನಪ್ಪ ಅಂತಂದರೆ, ನೀವು ಈಗ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಕೆಳಗೆ ಬೇರೆಯವ್ರ ವೀಡಿಯೋಸ್ಗಳು ನಿಮ್ಗೆ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಸಜೆಸ್ಟೆಡ್ ವೀಡಿಯೋಸ್ ಅಂತ ಹೇಳ್ತೀವಿ. ಇದು ಯಾರು ಕ್ಲಿಕ್ ಹೊಡೆಯುತ್ತೋ ಅವ್ರಗಳ ವೀಡಿಯೋಸ್ಗಳು ಬೇಗ ವೈರಲ್ ಆಗ್ತವೆ, ಅವ್ರ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಯಾಕೆಂತಂದರೆ ಅವ್ರ ವೀಡಿಯೋ ಪ್ರಮೋಟ್ ಆಗ್ತಾ ಇರುತ್ತೆ. ಅರ್ಥ ಆಯಿತಾ? ಸೊ ಆಮೇಲೆ ಅದರ್ ಯೂಟ್ಯೂಬ್ ಫೀಚರ್ಸು, ಕೆಲವೊಂದಷ್ಟು ಫೀಚರ್ಸ್ಗಳಿಂದ ಬರುವಂಥ ವ್ಯೂಸು, ಮತ್ತು ಚಾನಲ್ ಪೇಜಸ್ಸು, ಎಕ್ಸ್ಟರ್ನಲ್ಲು, ಶೇರು ಗೀರು ಅವು ಇವು ಮಾಡಿರೋದು, ನೋಟಿಫಿಕೇಷನಿಂದ, ಡೈರೆಕ್ಟರ್ ಅನ್ನೋನು, ಎಂಡ್ ಸ್ಕ್ರೀನು, ಈ ಥರದ್ದು ಆಪ್ಷನ್ಸ್ಗಳಿಂದ ವ್ಯೂಸ್ ಬಂದಿರೋದು ನಮಗಿಲ್ಲಿ ತೋರಿಸ್ತದೆ. ಸೊ ನಾವಿಲ್ಲಿ ಫಸ್ಟು ನೋಡ್ಕೊಳ್ಳಿ ನಿಮ್ಮ ಒಂದು ಚಾನಲ್ಗೆ ಯಾವುದರಿಂದ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಆ್ಯಂಡ್ ಯಾವುದರಿಂದ ಬರ್ತಾ ಇಲ್ಲ, ಅದ್ರ ಕಡೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ. ಈಗ ನಾನು ವರ್ಕ್ ಮಾಡಬೇಕಾಗಿರೋದು ಈ ಸಜೆಸ್ಟೆಡ್ ವೀಡಿಯೋಸ್ಗಳ ಮೇಲೆ ವರ್ಕ್ ಮಾಡಬೇಕು. ನನ್ನ ವೀಡಿಯೋ ಸಜೆಸ್ಟ್ ಜಾಸ್ತಿ ಆಗ್ತಾಯಿಲ್ಲ. ಯೂಟ್ಯೂಬ್ ಸರ್ಚಲ್ಲಿ ಲಕ್ಕಿಲಿಕೆ ಯಶ್ ಅಂತ ಸರ್ಚ್ ಮಾಡಿ ನೋಡ್ತಾ ಇದ್ದೀರಾ, ದಟ್ ಫೈನ್. ಆಯಿತಾ? ಅದು ಖುಷಿ ವಿಚಾರ, ಅದು ಗ್ರೇಟ್ ಆ್ಯಕ್ಚುಲಿ. ಬಟ್ ಆದರೆ ಇಲ್ಲಿ ಸಜೆಸ್ಟೆಡ್ ವೀಡಿಯೋಸ್ ಏನಾದ್ರು ಕ್ಲಿಕ್ ಆಯಿತು ಅಂತಂದರೆ ಸೊ ನನ್ನ ಚಾನಲ್ ಇನ್ನೂ ಗ್ರೋ ಆಗುತ್ತೆ. ಆಯಿತಾ? ಇವಾಗ ಏನು ನೋಡ್ತಾ ಇದ್ದೀರಾ, ಇದಕ್ಕಿಂತ ಡಬಲ್ ತ್ರಿಬಲ್ ಗ್ರೋ ಆಗುತ್ತೆ. ಅದಾಗಬೇಕು ಅಂತಂದರೆ ಈ ಸಜೆಸ್ಟೆಡ್ ವೀಡಿಯೋಸು ನಾನು ಟಾಪಿಗೆ ತರಬೇಕಾಗುತ್ತೆ. ಸೊ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಚಾನಲ್ಲು ಗ್ರೋ ಆಗುತ್ತಾ ಇಲ್ವಾ ಅಂತ. ಓಕೆ, ಸೊ ಹಾಗಾಗಿ ದಯವಿಟ್ಟು ಎಲ್ಲನೂ ಕೂಡ ಫೋಕಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಚಾನಲ್ ಯಾವ ಥರ ರನ್ ಆಗ್ತಾಯಿದೆ ಅನ್ನೋದನ್ನ ನೀವು ಇಲ್ಲಿ ಡೇಟಾ ಹೋಗಿ ಎಲ್ಲರೂ ಕೂಡ ಇವತ್ತೇ ಚೆಕ್ ಮಾಡ್ಕೊಳ್ಳಿ. ಆಯಿತಾ? ಬರೀ ಇವತ್ತೇ ಅಂತಲ್ಲ, ಆವಾಗವಾಗ ತಿಂಗಳಿಗೆ ಇದನ್ನು ನೋಡಿಕೊಂಡು ಏನೇನು ಚೇಂಜಸ್ ಮಾಡಬೇಕು ಅದನ್ನು ಚೇಂಜಸ್ ಮಾಡ್ಕೊಳ್ತಾರೆ. ಸೊ ನಾನು ಕೂಡ ಇದನ್ನು ಅವಾಗವಾಗ ನೋಡ್ತಾ ಇರ್ತೀನಿ. ಅದನ್ನು ಇವತ್ತು ನಿಮಗೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಶೇರ್ ಮಾಡಿದೆ. ಸೊ ಯೂಟ್ಯೂಬರ್ಸ್ಗಳಿಗೆ ಇದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಐ ಥಿಂಕ್ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು.